ಬೆಂಗಳೂರು ಬುಲ್ಸ್ ನ ಹೊಸ ಬ್ರಾಂಡ್ ಅಂಬಾಸಿಡರ್ ಯಾರು ಗೊತ್ತಾ ಗುರು? ನೀವೆಲ್ಲ ಈ ಹೆಸರನ್ನ ಕೇಳಿದ್ರೆ ಶಾಕ್ ಆಗ್ತೀರಾ. ಹೌದು ಗುರು, ಬೆಂಗಳೂರು ಬುಲ್ಸ್ ಅವರು ಒಳ್ಳೆ ಕಡಕ್ ಮೂವ್ನ ಮಾಡ್ತಾ ಇದಾರೆ. ಬನ್ನಿ ಬೆಂಗಳೂರು ಬುಲ್ಸ್ ಅವರು ಯಾರನ್ನ ಹೊಸದಾಗಿ ಬ್ರಾಂಡ್ ಅಂಬಾಸಿಡರ್ ಆಗಿ ನೇಮಿಸ್ಕೊತಾ ಇದಾರೆ ಅಂತ ನೋಡೋಣ. ಅದಕ್ಕೆ ಮುಂಚೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಡ್ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ ಇಷ್ಟ ಲೈಕ್ ಮಾಡಿ, ವಿಡಿಯೋ ಮೇಲೆ ಕೂಡ ಶೇರ್ ಮಾಡಿ. ಬನ್ನಿ ಗುರು, ಬೆಂಗಳೂರು ಬುಲ್ಸ್ ಅವರು ಹೊಸದಾಗಿ ನೇಮಿಸ್ಕೊತಾರಂತಹ ಬ್ರಾಂಡ್ ಅಂಬಾಸಿಡರ್ ಯಾರು ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರು ಬೆಂಗಳೂರು ಬುಲ್ಸ್ಗೆ ಬ್ರಾಂಡ್ ಅಂಬಾಸಿಡರ್ ಆಗಿ ವರ್ಕ್ ಮಾಡಿರೋ ಅಂತ ನೋಡೋದಾದ್ರೆ, ಸೀಸನ್ 3 ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಈಗ ಟಾಕ್ಸಿಕ್ ಮೂವಿ ಬೇರೆ ಬರ್ತಾ ಇದೆ. ಅವ್ರದ್ದು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಆದ್ರಿಂದ ಅವರು ಸೀಸನ್ 3 ಇದ್ರು, ಈಗಲ್ಲ ಸೀಸನ್ 3 ಅಲ್ಲಿ ಇವರು ಸಖತ್ತಾಗಿ ಬ್ರಾಂಡ್ ಅಂಬಾಸಿಡರ್ ನ ಮಾಡ್ಕೊಟ್ಟಿದ್ರು ಬೆಂಗಳೂರು ಬುಲ್ಸ್ಗೆ. ನೆಕ್ಸ್ಟ್ ಸೀಸನ್ 4 ಅಲ್ಲಿ ನಮ್ಮೆಲ್ಲರ ಅಪ್ಪು ಅವರಿದ್ರು, ಪುನೀತ್ ರಾಜ್ಕುಮಾರ್ ಅವ್ರನ್ನ ಸೀಸನ್ 4 ಅಲ್ಲಿ ಇಟ್ಕೊಂಡಿದ್ರು. ಇನ್ನು ಅದಾದ್ಮೇಲೆ ಅಷ್ಟಾಗಿ ಬೆಂಗಳೂರು ಬುಲ್ಸ್ ಅವರು ನೇಮಕನೇ ಮಾಡಿರ್ಲಿಲ್ಲ. ನೆಕ್ಸ್ಟ್ ಸೀಸನ್ 11 ಅಲ್ಲಿ ಬರ್ತಾರೆ. ಸೀಸನ್ 11 ಅಲ್ಲಿ ಬಾದ್ಶಾ ಕಿಚ್ಚ ಸುದೀಪ್ ಅವ್ರನ್ನ ನೇಮಕ ಮಾಡ್ಕೊಂತಾರೆ ಬೆಂಗಳೂರು ಬುಲ್ಸ್ ಅವರು. ಅವ್ರಿಗೆ ಒಂದೇ ವರ್ಷಕ್ಕೆ ಬೆಂಗಳೂರು ಬುಲ್ಸ್ ಅವ್ರು ಲೀವ್ ನ ಕೊಟ್ಬಿಟ್ಟು ಸೀಸನ್ 12 ಗೆ ಬರ್ತಾರೆ. ನಮ್ಮ ಕನ್ನಡಿಗ KL ರಾಹುಲ್ ಅವ್ರನ್ನ ಒಂಥರ ಕ್ರಿಕೆಟ್ ಇಂದ ತಂದು ಅವ್ರನ್ನ ಕಬಡ್ಡಿಗೆ ಬ್ರಾಂಡ್ ಅಂಬಾಸಿಡರ್ ಆಗಿ ಇಟ್ಕೊಂತಾರೆ. ಎಲ್ಲಾ ಮೂವ್ಗಳು ನಡೆದಿರುತ್ತೆ ಬೆಂಗಳೂರು ಬುಲ್ಸ್ ಅಲ್ಲಿ. ಆದ್ರೆ ಈಗ ಸೀಸನ್ 13 ಗೆ ಯಾರಾಗ್ಬೇಕು ಬೆಂಗಳೂರು ಬುಲ್ಸ್ ಗೆ ಬ್ರಾಂಡ್ ಅಂಬಾಸಿಡರ್ ಅನ್ನೋ ಒಂದು ಕ್ವಶನ್ ಬರ್ತಾ ಇದೆ. ಈ ಕ್ವಶನ್ ಗೆ ಫ್ಯಾನ್ಸ್ ಹೇಳೋದೇನಪ್ಪಾ ಅಂದ್ರೆ, ಮೊದ್ಲಿದ್ದಂಗೆನೆ KL ರಾಹುಲ್ ಅವರ ಇರ್ಲಿ ಬಿಡುಗರು. KL ರಾಹುಲ್ ಅವರು ಸಕದಾಗೆ ಲಾಸ್ಟ್ ಇಯರ್ ಬೆಂಗಳೂರು ಬುಲ್ಸ್ ಮ್ಯಾಚ್ ಗಳಿಗೆಲ್ಲ ಒಂಥರ ಶೋನ ಮಾಡ್ಕೊಟ್ರು. ಈ ಸಲ ಕೂಡ ಅವರೇ ಇರ್ಲಿ ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ರು ಫ್ಯಾನ್ಸ್ ಎಕ್ಸ್ಪೆಕ್ಟ್ ಯಾವ ರೀತಿ ಇದೆ ಅಂದ್ರೆ, ರಾಕಿಂಗ್ ಸ್ಟಾರ್ ಯಶ್ ಅವರೇ ಬರ್ಬೇಕು ಗುರು, ಟಾಕ್ಸಿಕ್ ಮೂವಿ ಇದೆ, ಈಗ ಅವ್ರನ್ನ ಕರ್ಕೊಂಡ್ ಬಂದ್ರು ಅಂದ್ರೆ ಬೆಂಗಳೂರು ಬುಲ್ಸ್ ಅವರು ಪಕ್ಕ ಇಟ್ಟಾಗುತ್ತೆ ಬುಲ್ಸ್ ಟೀಮು ಅಂತ. ಇದೇ ಗುರು, ಇದೇ ಪ್ಲಾನ್ ನ ಬುಲ್ಸ್ ಅವರು ಕೂಡ ಮಾಡ್ತಾ ಇದಾರಂತೆ. ಬರ್ತಾ ಇರುವಂತಹ ರ್ಯೂಮರ್ಸ್ ಪ್ರಕಾರ ಬೆಂಗಳೂರು ಬುಲ್ಸ್ ಅವರು ಯಶ್ ಅವ್ರ ಹತ್ರ ಮಾತಾಡಕ್ಕೆ ರೆಡಿ ಇದಾರಂತೆ. ನಮ್ ಟೀಮ್ ಗೆ ಬ್ರಾಂಡ್ ಅಂಬಾಸಿಡರ್ ನ ಮಾಡ್ಕೊಡಿ, ನಮ್ ಟೀಮ್ ಬೇಕು ನೀವು ಅನ್ನೋ ರೀತಿ ಬುಲ್ಸ್ ಅವರು ಯಶ್ ಅವ್ರ ಹತ್ರ ಮಾತಾಡಕ್ಕೆ ರೆಡಿ ಇದಾರಂತೆ. ಬರ್ತಾ ಇರುವಂತ ಅಪ್ಡೇಟ್ಸ್ ಗಳ ಪ್ರಕಾರ, ಇನ್ನು ಕನ್ಫರ್ಮ್ ಆಗಿ ಯಾವ್ದು ಅಪ್ಡೇಟ್ಸ್ ಬಂದಿಲ್ಲ, ಆದ್ರೆ ರೂಮರ್ಸ್ ಗಳ ಪ್ರಕಾರ ನೋಡೋದಾದ್ರೆ ಬೆಂಗಳೂರು ಬುಲ್ಸ್ ಅವ್ರ ಹತ್ರ ಮಾತಾಡಕ್ ರೆಡಿ ಇದಾರಂತೆ. ಒಂಥರ ರಾಕಿಂಗ್ ಸ್ಟಾರ್ ಯಶ್ ಅವರು ಬಂದ್ರು ನಮ್ಮ ಬೆಂಗಳೂರು ಬುಲ್ಸ್ಗೆ ಅಂತ ಅಂದ್ರೆ ಒಂಥರ ಗೊತ್ತಲ್ಲ, ಈಗ ಅವ್ರದ್ದು ಆಲ್ರೆಡಿ ಮೂವಿ ಇಟ್ಟ ಇದೆ ಟಾಕ್ಸಿಕ್, ಯಾವ ಲೆವೆಲ್ ಹಿಟ್ ಆಗ್ತದೆ ನೋಡೋಣ. ಫ್ಯಾನ್ ಇಂಡಿಯಾ ಮೂವಿ, ಫ್ಯಾನ್ ವರ್ಲ್ಡ್ ಮೂವಿ ಇದು. ಇದಾಗ್ತಿದಂಗೆ ದೀಪಾವಳಿ ಟೈಮ್ ಅಲ್ಲಿ ಅವ್ರದೇ ಮೂವಿ ಮತ್ತೊಂದಿದೆ ರಾಮಾಯಣ. ಅದ್ರಲ್ಲಿ ರಾವಣ ಕ್ಯಾರೆಕ್ಟರ್ ಸಖತ್ತಾಗಿ ಮಾಡಿದ್ದಾರೆ ಯಶ್ ಅವರು. ಎಲ್ಲ ಟೈಲರ್ ಅಲ್ಲಿ ನೋಡಿರ್ತೀರಾ, ಅದ್ರ ಬಗ್ಗೆ ವರ್ಣಿಸೋ ಹಾಗೆ ಇಲ್ಲ. ಅವರು ಅಲ್ಲೂ ಕೂಡ ಆ ಮೂವಿ ಕೂಡ ಅದೇ ಟೈಮ್ ಅಲ್ಲಿ ಹಿಟ್ ಆಗುತ್ತೆ. ಅದೇ ಟೈಮ್ ಅಲ್ಲಿ ಸ್ಟಾರ್ಟ್ ಆಗುವಂತದ್ದು PKL. ನವೆಂಬರ್ ಮುಗಿತಾನೆ ಡಿಸೆಂಬರ್ ಅಲ್ಲಿ PKL ಸ್ಟಾರ್ಟ್ ಆಗುತ್ತೆ ಅನ್ನೋ ರೂಮರ್ಸ್ ಎಲ್ಲ ಇದೆ. ಅದೇ ಟೈಮ್ ಅಲ್ಲಿ ಅಬ್ಸಲ್ಯೂಟ್ಲಿ ಸ್ಟಾರ್ಟ್ ಆಗುತ್ತೆ. ಆ ಟೈಮ್ ಅಲ್ಲಿ ಯಶ್ ಅವರು ಒಂಥರ ಫ್ಯಾನ್ ಇಂಡಿಯಾ, ಫ್ಯಾನ್ ವರ್ಲ್ಡ್ ಆಗಿರ್ತಾರೆ. ಆ ಟೈಮ್ ಅಲ್ಲಿ ಬೆಂಗಳೂರು ಬುಲ್ಸ್ ಅವ್ರು ಏನಾರ ಯಶ್ ಅವ್ರನ್ನೇ ಬ್ರಾಂಡ್ ಅಂಬಾಸಿಡರ್ ಆಗಿ ನೇಮಕ ಮಾಡ್ಕೊಂಡ್ರು ಅಂತ ಅಂದ್ರೆ ಪಕ್ಕಾ ಬುಲ್ಸ್ ಟೀಮ್ ಇಟ್ಟಾಗೋದಿರ್ಲಿ. PKL ಗೆ ಒಂದು ಐಪ್ ಬರುತ್ತೆ ಗುರು. PKL ಲಾಸ್ಟ್ 2-3 ಸೀಸನ್ ಒಂಥರ ಡೌನ್ ಫಾಲ್ ಅಲ್ಲಿ ಇದೆ. ಏನಾರು ಯಶ್ ಅವ್ರನ್ನ ಏನಾರು ಬೆಂಗಳೂರು ಬುಲ್ಸ್ ಅವ್ರು ನೇಮಕ ಮಾಡ್ಕೊಂಡ್ಬಿಟ್ರು ಅಂದ್ರೆ PKL ಒಂಥರ ಗ್ರೋತ್ ಹಂಗೆ ಬೆಳೆದು ಬಿಡುತ್ತೆ ಅಂತ ಹೇಳ್ತೀನಿ. PKL ಗ್ರೋತ್ ಆಗ್ಬೇಕು ಅಂದ್ರೆ ಬೆಂಗಳೂರು ಬುಲ್ಸ್ಗೆ ಯಶ್ ಅವರು ಬರ್ಲೇಬೇಕು ಬ್ರಾಂಡ್ ಅಂಬಾಸಿಡರ್ ಆಗಿ ಅಂತ ನಾನು ಹೇಳ್ತೀನಿ. ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ ನನ್ನ ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಗೈಸ್.